ಅಲ್ಲಿ ಬಾಕಲ್ಲ ನಾವು ಆ ಕ್ಯಾಮ್ರಾ ಅಲ್ಲಿಡು ಕರೆಕ್ಟ್ ರೆಡಿ. ಇಸ್ ಅ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಸಿಕ್ವೆಲ್ ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಇದೇ ಜನವರಿ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಆ ವಿಚಾರವಾಗಿ ಮಾತಾಡಿ, ಅದಾದಮೇಲೆ ಒಂದು ಸಮಸ್ಯೆ ವಿಚಾರವಾಗಿ ಕೇಳಬೇಕು ನಿಮಗೆ, ಅದನ್ನು ಕೇಳ್ತೀನಿ. ಅದಕ್ಕೂ ಮುಂಚೆ ಖುಷಿ ವಿಚಾರದಲ್ಲಿ ಮಾಡ್ಬಿಡೋಣ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಈ ಸಿನಿಮಾದ ಅತಿ ಹೆಚ್ಚಿನ ಸುದ್ದಿನ ಕ್ಯಾರಿ ಮಾಡೋದು ನೀವೆಲ್ಲ. ಸೊ ನಿಮ್ಮೆಲ್ಲರಿಗೂ ನಾನು ಫಸ್ಟ್ ವೆಲ್ಕಮ್ ಮಾಡ್ತಾ ನನ್ನ ಇಡೀ ತಂಡದ ಪರವಾಗಿ ಸೊ ನಿಮ್ಮ ಸಪೋರ್ಟ್ ನಮಗೆ ಸಾಕಷ್ಟು ಇರಲಿ ಅಂತ ಕೇಳ್ಕೊಳ್ತಾ, ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅಂತ ಬಂದಾಗ ತುಂಬ ಸ್ಪಷ್ಟವಾಗಿ ಕಾಣುವಂಥ ಒಂದು ವಿಚಾರ ಅಂದರೆ ಹಾಡುಗಳು, ಕಾವ್ಯಾತ್ಮಕ ದೃಶ್ಯ. ಸೊ ಇದಿಷ್ಟು ಅದನ್ನು 10-12 ವರ್ಷಗಳಿಂದ ನಮ್ಮ ಆಡಿಯನ್ಸ್ನ ಕಟ್ಟಾಕಿತ್ತು. ಈಗ ಪಾರ್ಟ್ 2 ಅಂತ ಬಂದಾಗ ಅದನ್ನು ಮೀರಿದ್ದ ಕೆಲಸವನ್ನು ಮಾಡೋ ಪ್ರಯತ್ನ ನಮ್ಮ ಇಡೀ ಟೀಮಿಂದ ನಡೆದಿದೆ. ಸೊ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ವಿಲ್ ಬಿ ವೆರಿ ಪೊಯೆಟಿಕ್, ವೆರಿ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಇರುವಂಥ ಸಿನಿಮಾ ಆ್ಯಂಡ್ ಕ್ಲಾಸಿಕ್ ವಿಜುವಲ್ಸ್. ಏನು ನಾವು ಹಿಂದೆ ಯಶ್ ಚೋಪ್ರಾ ಅವರ ಸಿನಿಮಾಗಳಲ್ಲಿ, ನಮ್ಮ ಕರಣ್ ಜೋಹರ್ ಅವರ ಸಿನಿಮಾಗಳಲ್ಲಿ, ದೊಡ್ಡ ಮಣಿರತ್ನ ಸರ್ ಸಿನಿಮಾಗಳಲ್ಲಿ, ಪುಟ್ಟಣ್ಣ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ಆ ಥರದ ಒಂದು ದೃಶ್ಯ ಕಾವ್ಯವನ್ನು ಕಟ್ಕೊಡೋ ಪ್ರಯತ್ನ ನಮ್ಮ ಇಡೀ ತಂಡದ್ದು. ಸೊ ಹಾಗಾಗಿ ಸಂಜು ವೆಟ್ಸ್ ಗೀತಾ ಅಂತ ಬಂದಾಗ 24 ಕ್ರಾಫ್ಟ್ಗಳನ್ನು ಒಂದು ಪರ್ಫೆಕ್ಟಾಗಿರೋ ಕೆಲಸ ನಡೆದಿರುವಂಥ ಒಂದು ಸಿನಿಮಾ. ಆರ್ಟಿಸ್ಟ್ಗಳು, ಕ್ಯಾಸ್ಟಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಕ್ಯಾಸ್ಟ್ ಮಾಡಿರೋ ಅಷ್ಟು ಜನ ಆ್ಯಕ್ಟರ್ಸ್ ಹ್ಯಾವ್ ಡನ್ ಫ್ಯಾಬ್ಯುಲಸ್ ಜಾಬ್. ಮ್ಯೂಸಿಕ್ ಸೆಕ್ಷನ್ ವಂಡರ್ಫುಲ್, ಎಡಿಟಿಂಗ್ ಸೆಕ್ಷನ್ ವಂಡರ್ಫುಲ್, ಫೋಟೋಗ್ರಫಿ ವಂಡರ್ಫುಲ್. ಈ 24 ಕ್ರಾಫ್ಟ್ಗಳು ಬಹಳ ಬ್ಯೂಟಿಫುಲ್ ಆಗಿ ಕೆಲಸ ನಡೆದಿದೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಮೊದಲನೇ ಪ್ರಶ್ನೆ ಆಡಿಯನ್ಸಿಗೆ ಬರೋದು, ಸಂಜು ವೆಟ್ಸ್ ಗೀತಾ ಪಾರ್ಟ್ 1ನ ಕಂಟಿನ್ಯೂಯೇಷನ್ನ ಈ ಪಾರ್ಟ್ 2 ಅನ್ನೋದು. ಸೊ ಐ ಆಮ್ ಗಿವಿಂಗ್ ಯು ಅ ಕ್ಲಾರಿಟಿ. ನಮ್ಮ ಥಿಯೇಟ್ರಿಗೆ ಬರೋ ಆಡಿಯನ್ಸ್ಗೆಲ್ಲ ಒಂದು ಕ್ಲಾರಿಟಿ ಕೊಟ್ಟು ನಾನು ಥಿಯೇಟ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೂ ಪಾರ್ಟ್ 2ಗೂ ಯಾವುದೇ ಥರದ ಸಂಬಂಧ ಇಲ್ಲ. ಕಥೆಯ ಹಂತರಕ್ಕೂ ಆ ಹಂತರಕ್ಕೂ ಈ ಹಂತರಕ್ಕೂ ಯಾವುದೇ ಸಂಬಂಧ ಇಲ್ಲ. ಎರಡನೇದಾಗಿ, ಕಥೆಯ ಹಂತರಕ್ಕೂ ಆ ಕಥೆಗೂ ಈ ಕಥೆಗೂ ಸಂಬಂಧ ಇಲ್ಲ ಅಂದರೆ ಟೈಟ್ಲ್ ಯಾಕಿಟ್ರಿ ಅವನೊಂದು ಪ್ರಶ್ನೆ ಬರುತ್ತೆ. ಸೊ ವೈ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸೀಕ್ವೆಲ್ ಫಾರ್ ಅನದರ್ ಸ್ಟೋರಿ ಅಂದಾಗ, ಸಂಜು ಅನ್ನೋ ಒಂದು ಹೆಸರು ವೆರಿ ಮಚ್ ಭಾಳ ಬ್ಯೂಟಿಫುಲ್ ಆಗಿ ಫಿಟ್ ಆಗೋದು ಕಿಟ್ಟಿ ಅವರು. ಸೊ ಕಿಟ್ಟಪ್ಪ ಇಸ್ ಕಾಲ್ಡ್ ಆಸ್ ಸ್ಯಾಂಡಲ್ವುಡ್ ಸಂಜು. ಸೊ ಹಾಗಾಗಿ ಈ ವಿಲ್ ರೂಲ್ ದಟ್ ರೋಲ್ ಅನ್ನೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕಾನ್ಫಿಡೆಂಟ್ ಮ್ಯಾಟ್ರು. ಹಾಗಾಗಿ ನಾವು ಕಿಟ್ಟಿ ಅವ್ರನ್ನ ಕ್ಯಾಸ್ಟ್ ಮಾಡಿದ್ವಿ. ಸಂಜು ರೋಲ್ ಇದೆ, ಗೀತಾ ಅನ್ನೋ ರೋಲ್ ಇದೆ. ಗೀತಾ ಅನ್ನೋ ರೋಲಲ್ಲಿ ಆಯ್ದು ರಮ್ಯಾ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಅನ್ನೋದಕ್ಕಿಂತ ಗೀತಾ ಈಸ್ ಅ ಕ್ಯಾರೆಕ್ಟರ್ ವಿತ್ ನೀಡ್ಸ್ ಲೋಡ್ಸ್ ಆಫ್ ಪರ್ಫಾರ್ಮೆನ್ಸ್ ತುಂಬ ಡಿಮ್ಯಾಂಡ್ ಮಾಡುವಂಥ ಒಂದು ಪಾತ್ರ. ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಯಾರು ಬೇಕಾದರೂ ಗೀತಾ ಆಗ್ಬೋದು. ಸೊ ಆ ಥರದ ಒಂದು ಅದ್ಭುತವಾದ ನಟಿ ಪಾರ್ಟ್ 2ಗೆ ಬೇಕಾಗಿತ್ತು. ಆ ರೋಲ್ನ ಕ್ಯಾರಿ ಮಾಡೋದಕ್ಕೆ, ಗೀತಾ ರೋಲ್ನ ಕ್ಯಾರಿ ಮಾಡೋದಕ್ಕೆ ಅಂತ ನಾವು ಡಿಸೈಡ್ ಮಾಡಿದಾಗ ಐ ಹ್ಯಾಡ್ 2 ನೇಮ್ಸ್ ಇನ್ ಮೈ ಮೈಂಡ್. ಒನ್ ಇಸ್ ರಚಿತಾ ರಾಮ್ ಆ್ಯಂಡ್ ಅನದರ್ ಒನ್ ಇಸ್ ತ್ರಿಷಾ. ಸೊ ನಾವು ಫಸ್ಟು ರಚಿತಾ ಅವ್ರನ್ನ ಕೇಳೋಣ ನಮ್ಮ ಕನ್ನಡದಲ್ಲಿ. ಆ್ಯಂಡ್ ಶೀಸ್ ಅ ವೆರಿ ಫ್ಯಾಬ್ಯುಲಸ್ ಆ್ಯಕ್ಟರ್. ನಮ್ಗೆ ಈಸಿ ಆಗುತ್ತೆ ಅಂತ ರಚಿತಾ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ ಅಂದರೆ ಎರಡನೇ ಆಪ್ಷನ್ ನಾವು ಪ್ರಯತ್ನ ಮಾಡ್ತಿದ್ವಿ. ಸೊ ರಚಿತಾ ಹ್ಯಾಸ್ ಡನ್ ಬ್ಯೂಟಿಫುಲ್ ಜಾಬ್ ಆಸ್ ಗೀತಾ ಆ್ಯಂಡ್ ಕಿಟ್ಟಪ್ಪ ಹ್ಯಾಸ್ ಡನ್ ಅ ಫನಾಮಿನಲ್ ಜಾಬ್ ಆ್ಯಂಡ್ ಆಸ್ ಸಂಜು. ಚೆನ್ನಾಗಿದೆ. ಸೊ ಸಂಜು ಗೀತಾ ಆಯಿತು. ನೆಕ್ಸ್ಟು ಮ್ಯೂಸಿಕ್ ಅಂತ ಬಂದಾಗ ಸೊ ವಿ ಸೆಲೆಕ್ಟೆಡ್ ವಿ ಶ್ರೀಧರ್ ಸಂಭ್ರಮ. ವಿ ಶ್ರೀಧರ್ ಸಂಭ್ರಮ ಅವರು ಭಾಳ ಅದ್ಭುತವಾದ ರಾಗ ಸಂಯೋಜನೆ ಮಾಡ್ತಾರೆ. ಅವರನ್ನು ಸೆಲೆಕ್ಟ್ ಮಾಡಿದ್ವಿ. ಆ ನಂಬಿಕೆನ ಅವರು ನಾವೇನು ಅಂದ್ಕೊಂಡಿದ್ವಿ ಅದು 10 ಪಟ್ಟು ಅಲ್ಲ 100 ಪಟ್ಟು ಚೆನ್ನಾಗಿ ಮಾಡಿ ಭಾಳ ಅದ್ಭುತವಾದ 5 ಹಾಡುಗಳು ಮತ್ತು ಇನ್ನೊಂದು ಹಾಡಿದೆ ಸಿನಿಮಾದಲ್ಲಿ. ಅದು ಲಹರಿ ಕಬ್ಬಿಗೆ ಸೇರಿದಂಥ ಹಾಡು, ಆ ಒಂದು ಭಾವಗೀತೆ. ಈ ಭಾವಗೀತೆಯನ್ನು ಬಳಸಬೇಕು ಅನ್ನೋದು ಭಾಳ ಕಥೆಗೆ ಪೂರಕವಾಗಿದ್ದರಿಂದ ಒಂದು ಭಾವಗೀತೆ ಬಳಸಿದ್ದೀವಿ. ಅದನ್ನು ರಾಗ ಸಂಯೋಜನೆ ಮಾಡಿದವರು ಸಿ ಅಶ್ವಥ್ ಅವರು. ಈಗ ಅದನ್ನು ಮರುಸೃಷ್ಟಿ ಮಾಡಿ ನಂದಿತ್ ಅವರು ಹಾಡಿದ್ದಾರೆ. ಸೊ ಇದು ಸಾಂಗ್ಸ್ ಅಂತ ಬಂದಾಗ. ಇನ್ನು ವಿಜುವಲ್ಸ್ ಅಂತ ಬಂದಾಗ ಸತ್ಯ ಹೆಗಡೆ ನಿಮಗೆ ಗೊತ್ತು, ಅವರು ಈಸ್ ಅ ವಂಡರ್ಫುಲ್ ಕ್ಯಾಮ್ರಾಮನ್. ಈ ಸಿನಿಮಾದ ಪ್ರತಿಯೊಂದು ಶಾರ್ಟ್ಗಳು, ಕೆಲವರು ನನ್ನನ್ನು ಕೇಳಿದ್ರು ನೀವು ಯಾಕೆ ಟ್ರೈಲರ್ ರಿಲೀಸ್ ಮಾಡ್ತಿಲ್ಲ. ಸೊ ಟ್ರೈಲರ್ ಅಂತ ಬಂದಾಗ ನೀವು ನೋಡೋದು ಒಂದು ಸಿನಿಮಾದಲ್ಲಿ ನಾವು ತೆಗೆದಿರೋ ಒಂದಷ್ಟು ಬೆಸ್ಟ್ ಶಾರ್ಟ್ಸ್ನ ಟ್ರೈ ಮಾಡಿ ಪಾಪ ಅವರು ರೋಬಿ ಅನ್ಸುತ್ತೆ ಈಸ್ ಆಲ್ ರೈಟ್ ನಾವು.
ಸ್ಟಾರ್ಟ್ ಮಾಡಿದ್ರೆ ಯಾ ಎಲ್ಲರೂ ರೋಲಾ. ಸೊ ಕ್ಯಾಮ್ರಾ ಫೋಟೋಗ್ರಫಿ ಅಂದರೆ ಈಗ ನಾಗಶೇಖರ್ ಸಿನಿಮಾ ಅಂತಂದರೆ ಒಂದಂತೂ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾಗಶೇಖರ್ ಡೈರೆಕ್ಷನ್ ಸಿನಿಮಾ ಅಂತ ಮಿನಿಮಮ್ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ. ಎಸ್, ಆಲ್ ದ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಮೆಲೋಡಿಯಸ್ ಆ್ಯಂಡ್ ವೆರಿ ವಂಡರ್ಫುಲ್. ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡೋದು ಫೋಟೋಗ್ರಫಿ. ಎಸ್, ಐ ಹ್ಯಾವ್ ಸತ್ಯ ಹೆಗಡೆ ವಿತ್ ಆಸ್ ಸತ್ಯ ಹೆಗಡೆ ಅವರು ತುಂಬ ಅದ್ಭುತವಾದ ಛಾಯಾಗ್ರಹಣವನ್ನು ಮಾಡಿದ್ದಾರೆ. ನಾನೊಂದು ಮಾತು ಹೇಳ್ತಾ ಇದ್ದೆ, ನಾವು ಟ್ರೈಲರ್ ಬಿಡಲ್ಲ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ದೆ. ಯಾಕೆ ಟ್ರೈಲರ್ ಬಿಡಲ್ಲ? ಟ್ರೈಲರ್ ಅಂದರೆ ಏನು? ನಾವು ತೆಗೆದಿರೋ ಒಂದಷ್ಟು ಬ್ಯೂಟಿಫುಲ್ ಶಾಟ್ಗಳನ್ನು ಜಾಯಿನ್ ಮಾಡಿ ಅದಕ್ಕೊಂದು ಮೆಲೋಡಿಯಸ್ಸು ಅಥವಾ ಒಂದು ರಾಕಿಂಗು ಅಥವಾ ಒಂದು ಶಾಕಿಂಗ್ ಮ್ಯೂಸಿಕ್ ಹಾಕಿ ಅದನ್ನು ರಿಲೀಸ್ ಮಾಡೋದು ಟ್ರೈಲರು ಅಂತ ನಾವು ಮೋಸ್ಟ್ ಆಫ್ ದಿ ಡೈರೆಕ್ಟರ್ಸ್ ಅನ್ಕೋತೀವಿ. ಸೊ ಈ ಸಿನಿಮಾದಲ್ಲಿ ಚೆನ್ನಾಗಿರೋ ಶಾರ್ಟ್ಸ್ನ ತೆಗೆದು ಹಾಕಬೇಕು ಅಂದರೆ ಇಡೀ 2 ಗಂಟೆ 2 ನಿಮಿಷದಲ್ಲಿರೋ ಅಷ್ಟು ಶಾರ್ಟ್ಸ್ ಚೆನ್ನಾಗಿದೆ, ಯಾವುದನ್ನು ತೆಗೆದಾಕಬೇಕು. ಸೊ ಹಾಗಾಗಿ ಇಡೀ ಸಿನಿಮಾನೇ ಒಂದು ಟ್ರೈಲರ್ ಥರ ಇದೆ. ಹಾಗಾಗಿ ಟ್ರೈಲರ್ ಅನ್ನೋದೇ ಇವತ್ತು ಸಾಂಗ್ಲರ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಸಾಂಗ್ ಪ್ಲಸ್ ಟ್ರೈಲರ್ ಈಸ್ ಅ ಸಾಂಗ್ಲರ್. ಇವತ್ತು ಸಂಜೆ 7 ಗಂಟೆಗೆ ನಾವು ಆ ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಡೈಲಾಗ್ಸ್ ಅಂತ ಬಂದಾಗ ಚಂದ್ರಚೂಡ್ ಅವರು ನನ್ನ ಜೊತೆ ಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು ಚಿತ್ರಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು ಸಂಭಾಷಣೆಯನ್ನು ಅವರು ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಸೆಕ್ಷನ್ ಕೂಡ ತುಂಬ ಅಟ್ರ್ಯಾಕ್ಟ್ ಮಾಡಿದೆ. ಇದೆಲ್ಲ ಸೆಕ್ಷನ್ಗಳು, ಎಡಿಟಿಂಗ್ ಸೆಕ್ಷನ್ ಆಗ್ಬೋದು, ಸೌಂಡ್ ಸೆಕ್ಷನ್ ಆಗ್ಬೋದು. ಈ ಸಾರಿ ರೀರೆಕಾರ್ಡಿಂಗ್ ಅಂತಂದರೆ ನಿಮಗೆ ತುಂಬ ಜನ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡಿದವ್ರು ಹೇಳ್ತಿದ್ರು ಇಳೆಯರಾಜ ಸರ್ ಸಿನಿಮಾ ಥರ ಸೌಂಡ್ ಬರ್ತಾರೆ ಈ ಸಿನಿಮಾ ಅಂತ. ವೆರಿ ಗುಡ್, ತುಂಬ ಸಂತೋಷ ಆಯಿತು. ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಬಿಟ್ಟು ಎಲ್ಲ ವಿಭಾಗಗಳಿಗೂ ಅತ್ಯದ್ಭುತವಾದ ಕೆಲಸ ಆಗಿದೆ. ಇಷ್ಟು ಅತ್ಯದ್ಭುತವಾದ ಕೆಲಸಗಳಾಗಬೇಕು ಅಂತಂದರೆ ನಿರ್ಮಾಪಕರು ಭಾಳ ಅತ್ಯದ್ಭುತವಾದ ಬಂಡವಾಳವನ್ನು ಈ ಸಿನಿಮಾಗೆ ಚಲವಾದಿ ಕುಮಾರ್ ಅವರು ಹಾಕಿದ್ದಾರೆ. ಸೊ ಸಿನಿಮಾ ಜನವರಿ 10, 2025ಕ್ಕೆ ತೆರೆಗೆ ಬರ್ತಾ ಇದೆ. ಬಟ್ ಈ ತೆರೆಗೆ ಬರ್ತಾ ಇರೋ ಒಂದು ಸಮಯದಲ್ಲಿ ಒಂದು ವಿಷಾದ ಇದೆ. ಸರಿ ಸುಮಾರು 28 ವರ್ಷಗಳಿಂದ ನಾವು ಕನ್ನಡ ಸಿನಿಮಾ, ಕನ್ನಡ ಥಿಯೇಟ್ರಿಂದ ಹಿಡಿದು ಟೆಲಿವಿಷನ್ನಿಂದ ಹಿಡಿದು ಸಿನಿಮಾ ಆ್ಯಕ್ಟ್ರ್ ಆಗಿ, ಡೈರೆಕ್ಟರ್ ಆಗಿ, ಸೊ ಡೈರೆಕ್ಟ್ರಾಗಿ 11 ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ನಮಗೆ ಸಂಪರ್ಕ ಇರುವಂಥ ಒಂದು ಇಂಡಸ್ಟ್ರಿ, ನಾವು ಅನ್ನ ಹುಡ್ತಾರಂಥ ಒಂದು ಇಂಡಸ್ಟ್ರಿ ನಮಗೆ ಸಾಥ್ ಕೊಡ್ತಾ ಇಲ್ಲ. ನಾವು ಅಂದರೆ ಸಾಥ್ ಕೊಡ್ತಾ ಇಲ್ಲ ಅಂತ ನಮಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಸರ್ ಅದಕ್ಕೆ ಪ್ರಶ್ನೆ ಬರೋದಾದ್ರೆ ಈ ಒಂದು ಪ್ರಶ್ನೆನ ಪ್ರೊಡ್ಯೂಸರು, ಡೈರೆಕ್ಟರ್ ಆಮೇಲೆ ಕಿಟ್ಟಿ ಸರ್ಗೂ ಸೇರಿಸಿ ಕೇಳ್ತೀನಿ. ಸರ್ ಇವತ್ತು ಕನ್ನಡದಲ್ಲಿ ರಿಲೀಸ್ ಆಗ್ತಿರೋದು 1-2 ಸಿನಿಮಾ 10ನೇ ತಾರೀಕಿಗೆ. ಬೇರೆ ಭಾಷೆಯ ಸಿನಿಮಾಗೆ ಸಿಗ್ತಾ ಇರುವಂಥ ಥಿಯೇಟರ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಸಿಗ್ತಾ ಇಲ್ಲ. ಅದೇ ಕನ್ನಡ ಸಿನಿಮಾಗೆ US-ಅಲ್ಲಿ ನನಗನ್ಸಿರೋ ಪ್ರಕಾರ ನಿಮ್ಮದೇ ಸಿನಿಮಾಗೆ 30ರಿಂದ 35 ಸ್ಕ್ರೀನ್ ಸಿಗ್ತಾ ಇದೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿರುವಂಥ ಜಾಗದಲ್ಲಿ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಿರೋದು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು. ಅದಕ್ಕೆ ಏನಂದರೆ ತುಂಬ ವಿಷಾದ ಅದು. ಆ್ಯಕ್ಚುಲಿ ಮಂಡ್ಯ ಅಂತ ಒಂದು ಊರ ಹೆಸರು ಎಕ್ಸಾಂಪಲ್ ತಗೋತೀನಿ. ಮಂಡ್ಯ ಅನ್ನೋ ಊರಲ್ಲಿ, ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಇಲ್ಲ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ. ನಾವು ಆ ಥಿಯೇಟ್ರನ್ನ ಮುಟ್ಟೋದು ಇಲ್ಲ, ನಾವು ಅದನ್ನು ಕೇಳುವ ಅಧಿಕಾರವೂ ಇಲ್ಲ, ನಮಗೆ ಆಸೆನೂ ಇಲ್ಲ. ಆದರೆ ಬೇರೆ ಥಿಯೇಟ್ರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕೊಂಡಿದ್ದಾರೆ. ಕನ್ನಡ ಸಿನಿಮಾಗೆ ಅಂತ ಕೇಳಿದ್ರೆ ಇಲ್ಲ ನಾವು ತೆಲುಗು ಸಿನಿಮಾ ಹಾಕೊಂಡಿದ್ದೀವಿ ಅಂತ. ಈ ಥರದ ಉತ್ತರಗಳು ಸರಿಸುಮಾರು ಸೆಂಟರ್ಗಳಿಗೆ ಬಂದಿದೆ. ನಾನು ಆ ಲಿಸ್ಟನ್ನು ನಿಮಗೆ ಕೊಡ್ತೀನಿ. ಈಗ ಐ ಹ್ಯಾವ್ ದಟ್ ಲಿಸ್ಟ್. ಈ ಥರದ ಒಂದು ಸನ್ನಿವೇಶಗಳಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ. ಕನ್ನಡ ಸಿನಿಮಾ ಅಂತಂದರೆ OTT ಚಾನಲ್ಸ್ ಅವ್ರು ಬರಲ್ಲ, ಕನ್ನಡ ಸಿನಿಮಾ ಅಂತಂದರೆ ಸ್ಯಾಟಲೈಟ್ ಅವ್ರು ಬರ್ತಾಯಿಲ್ಲ, ಕನ್ನಡ ಸಿನಿಮಾ ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾಯಿಲ್ಲ, ಎಕ್ಸಿಬಿಟರ್ಸ್ ಅಡ್ವಾನ್ಸ್ ಕೊಡ್ತಾ ಇಲ್ಲ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ಮಾತಾಡೋರೆಲ್ಲ ತೆಲುಗು ಸಿನಿಮಾಗಳು ಥಿಯೇಟ್ರ್ ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ? ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗ್ಬೇಕು, ನಿರ್ದೇಶಕ ಎಲ್ಲಿ ಹೋಗಬೇಕು, ಕಲಾವಿದರು ಎಲ್ಲಿ ಹೋಗಬೇಕು, ತಂತ್ರಜ್ಞರು ಎಲ್ಲಿ ಹೋಗಬೇಕು, ಕಾರ್ಮಿಕರು ಎಲ್ಲಿ ಹೋಗಬೇಕು? ಸರಿಸುಮಾರು 15 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ನಾವು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಟಿವ್ ಆಗಿ ತೆಗಬೇಕು ಅಂದರೆ ನಾವು ಬಂಡವಾಳ ಹಾಕೋದು. ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನಿಮಾ ದೊಡ್ಡದು ಅನ್ನೋದಾದರೆ ಹಂಗಾರೆ ನಮ್ಮ ಭಾಷೆಗೆ ಯಾಕೆ ನಾವು ಸಿನಿಮಾ ಮಾಡಬೇಕು? ನಮ್ಮ ಭಾಷೆಗೆ ನೀವು ಕೊಡ್ತಾರೋ ಬೆಲೆ ಏನು? ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಅದನ್ನು ಮೀರಿ ನಮ್ಮ ಸಂಧಾನಗಳು ನಡೀತದೆ, ಹೋರಾಟಗಳು ನಡೀತಾ ಇದೆ. ಆದರೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ ದೂರದ ಅಮೆರಿಕ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪ್ರೇಟೇ ಮಾಡೋದಿಲ್ಲ ಡಿಸ್ಟ್ರಿಬ್ಯೂಟರ್. ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನು ಅಮೆರಿಕದಲ್ಲಿ ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು UK ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು ಗಲ್ಫ್ ಕಂಟ್ರೀಸಲ್ಲಿ ರಿಲೀಸ್ ಮಾಡಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ನಾನು ಒಬ್ಬ.
ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಆ ಸಕ್ಸಸ್ ಸಿಕ್ಕಿಲ್ಲ. ನಾನು ಸಂಜು ವೆಟ್ಸ್ ಗೀತಾ ರಿಲೀಸ್ ಮಾಡೋಕ್ಕಾಗಿಲ್ಲ, ಮೈನ ರಿಲೀಸ್ ಮಾಡೋಕ್ಕಾಗಿಲ್ಲ, ಮಾಸ್ತಿ ಗುಡಿ ಆಗಿಲ್ಲ, ಅಂಬರೀಷ್ ಅಣ್ಣನಂತ ಒಬ್ಬ ದಿಗ್ಗಜ ಇದ್ರೂ ಒಂದು ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ. ಶ್ರೀಕೃಷ್ಣ@gmail.com ಆಗ್ಬೋದು. ಗುರುತುಂದ ಸೀತಾಕಾಲಂ ಅಂತ ಒಂದು ತೆಲುಗು ಸಿನಿಮಾ ಮಾಡಿದಾಗ ದೇರ್ ವರ್ 40 ಸ್ಕ್ರೀನ್ಸ್ ತೆಲುಗು ಸಿನಿಮಾ ಅಂತ. ನಾಗಶೇಖರ್ ಸಿನಿಮಾ ಅಂತ ತಗೊಳ್ಳಿಲ್ಲ, ತೆಲುಗು ಸಿನಿಮಾ 40 ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋದು ಆ ಸಿನಿಮಾನ. ಈ ಕಾಲ ಯಾವಾಗ ಬರುತ್ತೆ ನಮಗೆ ಅಂತ ನಾನು ತುಂಬ ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಮುಂದೆ ನಾನು ಆ ವಿಚಾರನ ಹಂಚ್ಕೋತಾ ಇದ್ದೀನಿ. ಇದೇ ಫಸ್ಟ್ ನಾನು ಈ ವಿಷಯನ ನಾನು ಮೀಡಿಯಾಗೆ ರಿವೀಲ್ ಮಾಡ್ತಾ ಇರೋದು. ಫಸ್ಟ್ ನಾನು ಪ್ರಪೋಸ್ ಮಾಡಿದೆ, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋದೇ ಕನಸಿತ್ತು. ಆಫ್ಟರ್ ಗುರುತುಂದ ಸೀತಾಕಾಲಂ ತೆಲುಗು ಸಿನಿಮಾ. ಈ ಸಿನಿಮಾನ ಆ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ, ಸ್ನೇಹಿತರಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕನ್ವಿನ್ಸ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಕೇಳಿದ ಮೊದಲನೇ ದಿನ ನನಗೆ ಸಿಕ್ಕ ಉತ್ತರ, ಇಲ್ಲ ಸರ್ ಕನ್ನಡ ಸಿನಿಮಾ ನಾವು ಸ್ಕ್ರೀನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮಗೆ ಕನ್ನಡ ಸಿನಿಮಾಯಿಂದ ಹಾಕಿದ ಬಂಡವಾಳ ಹೋಗುತ್ತೆ ಹೊರತು ರೂಪಾಯಿ ಬರೋಲ್ಲ. ಆಮೇಲೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಸೊ ವಿ ಕ್ಯಾಟಗರೈಸ್ ಆನ್ ಹಿಂದಿ, ತಮಿಳ್, ತೆಲುಗು ಈ ಥರ ಸಿನಿಮಾಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್, ನಾಟ್ ಕನ್ನಡ ಅಂತ. ಐ ಸೆಡ್ ಫೈನ್, ನಾನು ವರ್ಲ್ಡ್ ವೈಡ್ ಅಂತ ರಿಲೀಸ್ ಮಾಡಿಬಿಟ್ಟಿದ್ದೀನಿ ಸರ್, ಒಂದು 2 ಸ್ಕ್ರೀನಲ್ಲಿ ಅಂತ ಮಾಡ್ಕೊಡಿ. ಅದಕ್ಕೂ ಒಪ್ಪಲಿಲ್ಲ. ಪ್ರತ್ಯಂಗಿರ ಸಿನಿಮಾ ಸರ್ಕಾರ ಈಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್. ಅವರಿಗೆ ನನ್ನ ಒಬ್ಬರು ಫ್ರೆಂಡ್ ಇದ್ರು, ಅವ್ರನ್ನ ಕೇಳಿದೆ ಅಟ್ಲೀಸ್ಟ್ 1-2 ಸ್ಕ್ರೀನ್ ಮಾಡೋಣ. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫಾರ್ಮ್ ಟು ಅದರ್ ಲ್ಯಾಂಗ್ವೇಜಸ್ ಅಂತ. ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದಾಗ ಅಲ್ಲೊಂದು ಟೆಸ್ಟ್ ಬಂತು. ವಾಟ್ ಈಸ್ ದಟ್ ಟೆಸ್ಟ್ ಅಂತಂದರೆ, ನಿಮ್ಮ ಸಿನಿಮಾ ಕ್ವಾಲಿಟಿ, ಕನ್ನಡ ಸಿನಿಮಾ ಅಂದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ, ಸೊ ದೇ ಡೋಂಟ್ ಪ್ರಿಫರ್ ದಿ ಸ್ಕ್ರೀನ್ಸ್ ಅವ್ರು ಸ್ಕ್ರೀನ್ ಕೊಡೋಲ್ಲ ಅಂತೆಲ್ಲ ಅಂದರು. ಸರ್ ಟೆಸ್ಟ್, ನಮ್ಮ ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಚೆಕ್ ಮಾಡಬೇಕು, ನಾನು ಸಿನಿಮಾ ಕಳ್ಸೋಕ್ಕಾಗಲಿ, ಟ್ರೈಲರ್ ಕಳ್ಸೋಕ್ಕಾಗಲಿ ಅನ್ನೋದಿಲ್ಲ. ವಿ ಹ್ಯಾವ್ ಸಾಂಗ್ಸ್ ಕಳಿಸಿ ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡಾದಮೇಲೆ ಸಡನ್ನಾಗಿ ನನಗೆ ಕೊಟ್ಟ ಅವರು ಮೊದಲ ಉತ್ತರ, 10 ಸ್ಕ್ರೀನ್ಗಳು ನಿಮ್ಮ ಸಿನಿಮಾನ ಸ್ಕ್ರೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮೇಜರ್ 10 ಸ್ಕ್ರೀನ್ಸ್, ಅದು ಮೇಜರ್ 10 ಸ್ಕ್ರೀನ್ಸ್ ಅಂತ. ಆ 10 ಸ್ಕ್ರೀನ್ಸ್ ಅನ್ನೋದು ನನಗೆ ಭಾಳ ದೊಡ್ಡ ಖುಷಿಯಾಗಿ, ಕಿಟ್ಟಪ್ಪ ಎಸ್ ಪ್ರೊಡ್ಯೂಸರ್ ಫೋನ್ ಮಾಡಿ, ಎಸ್ ವಿ ಗಾಟ್ ಥಿಯೇಟರ್ಸ್ ಇನ್ ಅಮೆರಿಕಾ ಅಂತ. ಈಗ ಲೇಟೆಸ್ಟಾಗಿ ನಮಗೆ 31 ಥಿಯೇಟರ್ಸ್ನವರು ನಮಗೆ ಸಿನಿಮಾ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಆಲ್ ಓವರ್ ದ ಮೇಜರ್ ಸಿಟೀಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮೇಜರ್ ಸಿಟೀಸಲ್ಲಿ ಮೇಜರ್ ಸ್ಕ್ರೀನ್ಸ್ ಇವತ್ತು 31 ಆಗಿದೆ. ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ಇಟ್ ಮೈಟ್ ಗೋ ಅಪ್ ಟು 50 ಆಲ್ಸೋ. ಪೀಪಲ್ ಆರ್ ಲೈಕಿಂಗ್ ಎ ಫಿಲ್ಮ್, ಪೀಪಲ್ ಆರ್ ವೋಟಿಂಗ್ ಎ ಫಿಲ್ಮ್, ಪೀಪಲ್ ಆರ್ ಬುಕಿಂಗ್ ಎ ಫಿಲ್ಮ್. ಇಂಥ ಒಂದು ಅಪ್ರಿಷಿಯೇಷನ್ ದೂರದ ಹೊರದೇಶದಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಲಿಸ್ಟನ್ನ ಕೂಡ ನಿಮಗೆ ಕೊಡ್ತೀನಿ ನೋಡಿ. ಎಲ್ಲೆಲ್ಲಿದೆ, ಫೀನಿಕ್ಸಲ್ಲಿದೆ, ಲಾಸ್ ಏಂಜಲೀಸಲ್ಲಿ 2 ಸ್ಕ್ರೀನ್ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲಿ 3 ಸ್ಕ್ರೀನ್ ಇದೆ, ಹಾರ್ಟ್ಫರ್ಡು, ಶಿಕಾಗೋ, ಕಾನಸ್, ಬಾಸ್ಟನ್, ಮಾಲ್ಟರ್, ಡೆಟ್ರಿಯಾಟ್, ಸೇಂಟ್ ಲೂಯಿಸ್, ಎಲ್ಲ ಫಿಲಡೆಲ್ಫಿಯಾ, ಆಲ್ಮೋಸ್ಟ್ ಆಲ್ ದ ಮೇಜರ್ ಸಿಟೀಸ್ ಆಫ್ US ನಮಗೆ ಮೇಜರ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮೂರಲ್ಲಿ ನಮಗೆ ಸ್ಕ್ರೀನ್ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ನಾವೇ ಹೊಣೆಗಾರರಾಗ್ಬೋದೇನೋ, ಬಟ್ ಅದರಲ್ಲಿ ತಿರುಳಿಲ್ಲ ನಾವೇ ಹೊಣೆಗಾರರಾಗ್ತಿದೆ ಅಂದರೆ ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಪ್ರಾಬ್ಲಮ್. ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋದು ಕಷ್ಟ. ಕನ್ನಡದಲ್ಲಿ ನಿರ್ಮಾಪಕರು ಸತ್ತೋಗ್ತಾ ಇದ್ದಾರೆ, ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಬೈಯರ್ಸ್ ಅನ್ನೋರು ಇಲ್ಲ. ಇರೋ 4 ಜನ ಎಕ್ಸಿಬಿಟರ್ಸು ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ, ನಮ್ಮಲ್ಲೂ ಬರ್ತೇವೆ, ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಒಂದು ಸಿನಿಮಾಗೆ, ಕನ್ನಡ ಸಿನಿಮಾಗೆ ಆದ್ಯತೆ ಕೊಡೋದು ಮಾತ್ರ ಮುಖ್ಯ ಆಗುತ್ತೆ. ಬೇರೆ ಭಾಷೆ ಸಿನಿಮಾ ಹಾಕ್ಬೇಡಿ ಅಂತ ನಾವಂತೂ ಹೇಳೋದಿಲ್ಲ, ನಾವು ಬೇರೆ ಭಾಷೆ ಸಿನಿಮಾ ಮಾಡಿರ್ತೀವಿ. ಬಟ್ ದಿಸ್ ಇಸ್ ಅ ವೆರಿ ಡಿಸಾಸ್ಟ್ರಸ್ ಮೊಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ನಮ್ಮ ಆಡಿಯನ್ಸು 1 ಸ್ಕ್ರೀನ್ ಅಲ್ಲ 10 ಸ್ಕ್ರೀನ್ ಮತ್ತೆ ಜಾಸ್ತಿ ಮಾಡ್ತೀವಿ, 100 ಸ್ಕ್ರೀನ್ ಜಾಸ್ತಿ ಆಗುತ್ತೆ, 100 ಶೋಸ್ ಜಾಸ್ತಿ ಆಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ. ವಿ ಆರ್ ಕಮಿಂಗ್ ಆನ್ January 10th ವಿತ್ ಫುಲ್ ಸ್ಟ್ರೆಂತ್. ಸೊ ನೀವೆಲ್ಲರೂ ಒಂದ್ಸರಿ ಚಪ್ಪಾಳೆ ಹೊಡಿಬೇಕು ಕನ್ನಡ ಸಿನಿಮಾಗೆ. ಜೈ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಗೆಲ್ತೀವಿ. ಸೊ ಲೆಟ್ಸ್ ವಾಚ್ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆನ್ January 10th. ಆಲ್ ಸ್ಕ್ರೀನ್ಸ್, ಆಲ್ ದ ಮೇಜರ್ ಸ್ಕ್ರೀನ್ಸ್. ಥ್ಯಾಂಕ್ ಯು ಸೊ ಈ ವಿಚಾರವಾಗಿ ನಿರ್ಮಾಪಕರ ಮತ್ತೆ ಚೇಂಬರ್ಗೆ ಏನೋ ಹೋಗ್ಲಿಲ್ವಾ? ಚೇಂಬರ್ಗಾಗಲಿ ಪ್ರೊಡ್ಯೂಸರ್ ಅವ್ರ ಕಡೆಯಿಂದ ಏನು ಬಂತು ಕಾಲ್? ಆ್ಯಕ್ಚುಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಸರ್ಕಾರದ ಮಟ್ಟದಲ್ಲೂ ಒಂದು ವಿಚಾರ ಮುಟ್ಟಿಸ್ತೀವಿ. ಮತ್ತು ಈಗ ಚೇಂಬರ್ಗೆ ಇವತ್ತು ಹೋಗಿ ಭೇಟಿ ಆಗ್ತಾಯಿದ್ದೆ, ನಾನು ಡೈರೆಕ್ಟ್ರು ಇರುವಾಗ ಚೇಂಬರ್ ಹೋಗಿ ಭೇಟಿ ಆಗ್ತಾಯಿದ್ದೆ. ನೋಡಿ, ಬೇರೆ ಕಡೆ ನಮಗೆ ಅಮೇರಿಕಾದಲ್ಲಿ ಎಕ್ಸ್ಪೆಕ್ಟು ಮಾಡಿಲ್ಲ, ಅಂಥ ಕಡೆ ಥಿಯೇಟ್ರ್ ಕೊಡ್ತಾರೆ. ನಮ್ಮ ಹುಟ್ಟೂರಲ್ಲಿ
ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅಟ್ಲೀಸ್ಟ್ ನೋಡಲಿ. ಸಾಂಗ್ಗಳು 3 ಸಾಂಗ್ ಬಿಟ್ಟಿದ್ದೀವಿ. ನಾವು ಹೆಚ್ಚಿಗೆ ಒಂದು 15-16 ಜನ ಪ್ರವಾಸ ಮಾಡ್ಕೊಂಡು ನಾನು ನಮ್ಮ ಹೀರೋ ಎಲ್ಲ ಕಡೆ ಎಂಥ ರೆಸ್ಪಾನ್ಸ್ ಇದೆ ಅಂತಂದರೆ, ನೀವು ಉತ್ತರ ಕನ್ನಡದಲ್ಲಂತೂ ಭರ್ಜರಿ ರೆಸ್ಪಾನ್ಸ್. ಅಷ್ಟು ಚೆನ್ನಾಗಿರೋಂಥ ಇದಕ್ಕೆ ಥಿಯೇಟರ್ಗಳು ಕೊಡ್ತಾಯಿಲ್ಲ ಅಂತಂದರೆ ನಾವು ಯಾರು ಕೇಳಬೇಕು ನಮಗೆ? ಅದಕ್ಕೆ ಒಂದು ಹೋಗಿ ಚೇಂಬರ್ನ ಮಾತಾಡ್ತಿದ್ದಾಗ ಮತ್ತೆ ಬೇರೆ ಥರ ಒಂದು ಹೋರಾಟ ಮಾಡಲೇಬೇಕು ಅಂತಂದು ನಿರ್ಧಾರ. ಚಂದ್ರು ಸರ್, ಈ ವಿಚಾರವಾಗಿ ನಿಮ್ಮ ಯಾಕೆಂದರೆ ಎಲ್ಲ ವಿಚಾರದಲ್ಲೂ ನೀವು ಸ್ಟ್ಯಾಂಡನ್ನು ಒಂದು ಒಳ್ಳೆಯ ವಿಚಾರದಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಇವತ್ತು ನಿಮ್ಮದೇ ಸಿನಿಮಾಗೆ ಈ ಥರ ಒಂದು ಅನ್ಯಾಯ ನೀಡ್ತಾರೆ. ಈ ಕಡೆ ವಾಯ್ಸ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದವನೇ, ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಕೆಲವೊಂದು 10-11 ವರ್ಷಗಳ ಸಿನಿಮಾ ಮಾತ್ರ. ನೀವೆಲ್ಲ ಯಾಕೆ ಇಷ್ಟು ಸ್ಟ್ರೈಟಾಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು, ಮತ್ತು ನಿಮ್ಮ ಹತ್ರ ಯಾಕೆ ಈ ಥರದ ಮಾತುಗಳು ಬರ್ತಾ ಇದೆ ಅಂದರೆ, ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ಥರ, ರೀಜನಲ್ ಪಾರ್ಟಿ ಥರ. ನಿಮ್ಗೆ ಯಾರು ಹೈಕಮಾಂಡ್ ಇರಲ್ಲ, ಕಂಗ್ರ್ಯಾಚುಲೇಷನ್. ನೀವು ಅಂದ್ಕೊಂಡಿದ್ದು ನೀವು ಮಾಡ್ತೀರಾ. ಈ ಹೈಕಮಾಂಡ್ ಇರೋರಿಗೆ ತುಂಬ ಹಿಂದೆ ಮುಂದೆ ಎಲ್ಲ ಇರುತ್ತೆ. ನನಗೂ ಯಾರು ಹೈಕಮಾಂಡ್ ಇಲ್ಲ, ನಾನು ನಿಮ್ಮ ಥರನೇ ನೇರವಾಗಿ ಮಾತಾಡ್ತೀನಿ. ಅಮೇರಿಕಾದಲ್ಲಿ 35 ಥಿಯೇಟ್ರ್ ಸಿಗ್ಬೋದು, ಇನ್ನೂ 3 ದಿನ ಟೈಮ್ ಇದೆ, 50 ಆಗ್ಬೋದು. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ. ಯಾಕೆಂದರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟನ್ನು ಮಾರ್ಕೊಂಡು ತೊಡೆನೂ ತಟ್ಟಿ ಭುಜನೂ ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ. ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ. ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕ್ಕೊತೀರಾ ಸರ್. ಹಾಗಾಗಿ ಬೀಪ್ ನೀವೇ ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಏನಂತಂದರೆ, ಪ್ರದರ್ಶಕರ ವಲಯ, ವಿತರಕರ ವಲಯ, ನಿರ್ಮಾಪಕರ ವಲಯ, ನಿರ್ದೇಶಕರ ವಲಯ ಅಂತ ಇದೆ. ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ. ಅಲ್ಲಿ ಯಾರೋ ಪ್ರತಿನಿಧಿಗಳಿರೋದು ನಾನು ಕಾಣೆ. ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟ್ರ್ ಅಂತ ಬಂದರೆ, ಮಾಲ್ ಕಲ್ಚರ್ ಅಂತ ಬಂದರೆ, ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ 50-50, 70-30 ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ. ಬಿಟ್ಟರೆ ಪ್ರೇಕ್ಷಕರಿಗೆ ಕೊಡೋ ಪಾಪ್ಕಾರ್ನಿಗೆ 450 ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ. ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರು ಯೋಚನೆ ಮಾಡಿಲ್ಲ. ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ. ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತಗೋಬೇಕು, ಯಾವ್ಯಾವ ಹಳ್ಳಿಗೆ ತಲುಪಬೇಕು, ತಾಲೂಕು ಮಟ್ಟಕ್ಕೆ ತಲುಪಬೇಕು, ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸದಲ್ಲ. ಇರೋದೇ 10 ಜನ ವಿತರಕರ ಆಫೀಸು. ಬೇಕಾಗಿರೋದೆಷ್ಟು? 4 ಧ್ವನಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅನಿಲ್ ಅವರು ಕೇಳಿದ್ರು ನಿಮ್ಮದೇ ಸಿನಿಮಾ ಏನು ಮಾಡ್ತೀರಾ ಅಂತ. ಥಿಯೇಟರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೆ ಏನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗಬೇಕಾಗತ್ತೆ. ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗಬೇಕಾಗತ್ತೆ. ಈ ಶಕ್ತಿ ಕನ್ನಡಿಗರಿಗಿದೆ. ಡಾಕು ಮಹಾರಾಜ್ ಆಗೋಕ್ಕೂ ನಮಗೆ ಬರುತ್ತೆ, ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳಿದೆ. ಆಪ್ತ ಮಿತ್ರ ಅನ್ನೋ ಒಂದು ಸಿನಿಮಾನೇ 1 ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ 1 ವರ್ಷ ಹೋಗಿತ್ತು ಸಿನಿಮಾ. ಮುಂಗಾರು ಮಳೆಗಾಗಿತ್ತು. ಯಾಕೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೆ ಆಗಿತ್ತು. 35 ಸ್ಕ್ರೀನಿಂದ ಅದು ಆ ಕಾಲಕ್ಕೆ 215 ಸ್ಕ್ರೀನ್ ಹೋಗಿತ್ತು. ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ? ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ. ನಾವು ಪ್ರೀತಿಯ ಕಥೆ ಹೇಳಿ, ಪ್ರೇಮದ ಕಥೆ ಹೇಳಿ, ಸ್ನೇಹದ ವಿಷಯ ಹೇಳಿ, ಒಳ್ಳೇದು ಹೇಳಿ ಸಿನಿಮಾ ಮಾಡಿ, ಯಾರೋ ನಿರ್ಮಾಪಕರು ಬಂದು ಕೋಟ್ಯಾಂತರ ರೂಪಾಯಿ ಕೈ ಹಾಕ್ಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ. ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳ್ಬಿಡ್ತೀನಿ, ಭಾಷೆ ಬೇಡ, ಸ್ವಲ್ಪ ಸೆನ್ಸಾರ್ ಮಾಡ್ಕೋತೀನಿ ನಾನೇನೆ. ನಿರ್ಮಾಪಕರು ಬರಲ್ಲ, ನಾಯಕ ನಟರುಗಳು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನು ಮಾತಾಡೋರು ಇಂಥ ಹೊರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ, ಒಳ್ಳೆ ಸಿನಿಮಾಗಳು ಬರಲ್ಲ. ಅಸೋಸಿಯೇಟ್ ಡೈರೆಕ್ಟರ್ಗೆ, ಅಸಿಸ್ಟೆಂಟ್ಸ್ಗೆ, ರೈಟರ್ಗೆ, ಡೈರೆಕ್ಟರ್ಗಳಿಗೆ, ಹೀರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು. ಆವಾಗ ಗೆಲ್ಲುತ್ತೆ ಸಿನಿಮಾ. ಥಿಯೇಟರ್ಗಳು ಸಿಗಬೇಕು, ಸರಿಯಾದ ಕಥೆಗಳನ್ನು ತರಬೇಕು. ಇಷ್ಟು ವರ್ಷಗಳಾದ ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ. ನೇಕಾರರಿದ್ದಾರೆ, ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ, ರೇಷ್ಮೆನ ಬದುಕ್ತಾರೆ. ಅವ್ರಿಗೊಂದು ಮಾರ್ಕೆಟ್ ಇದೆ. 1 ವರ್ಷಕ್ಕೆ 1,500 ಕೋಟಿಯಷ್ಟು ವಹಿವಾಟಿದೆ. ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಲೂ ವಿಧಾನಸೌಧದಲ್ಲಿ 2 ಸಲ ಚರ್ಚೆ ಆಗಿದ್ದು. ಅದನ್ನು ಹೇಳಕ್ಕೆ ಈ ಥರದೊಂದು ಸಿನಿಮಾ ಬರಬೇಕಾಯ್ತು.
ನಾವು ಹುಟ್ಟಾನೆ ಹೋರಾಟಗಾರರಾಗಿ ಬಂದಿರೋರು. ಕಿಟ್ಟಪ್ಪ ಇರ್ಬೋದು, ನಾಗೇಶೇಖರ್ ಅವರು ಇರ್ಬೋದು, ಎಲ್ಲರೂ ಇರ್ಬೋದು. ಈಗ ಛಲವಾದಿ ಕುಮಾರ್ ಅವರು ಅವ್ರ ಜೀನ್ಸಲ್ಲ ಇದೆ ಛಲವಾದಿ ಅಂತ, ಅವರೊಂದು ಸಂಘಟನೆ. ಇವರು ಅವರಿಗೆ ಥಿಯೇಟರ್ ಸೆಟಪ್ ತೊಗೊಳೋದು ಗೊತ್ತಾಗಲ್ವಾ? ಇದೇನಂತಂದರೆ ಇದು ಕಳ್ಳ ಕಥೆಗಳಿದು. ಯಾವುದೋ ಬೆಕ್ಕಿಗೆ ಯಾವುದೋ ಗಂಟೆ ಕಟ್ಟೋದು, ಸಮಸ್ಯೆ ಮಾಡೋದು ಮಾಡ್ತಾರೆ. ಆದರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದರೆ ಏನು ಮಾಡ್ತಾರೆ? ಯಾವ ಶೇರ್ ಲೆಕ್ಕ ಆಗ್ತಾ ಕೂತ್ಕೋತಾರೆ, ಯಾವ ಸ್ಕ್ರೀನ್ನ ತಡೆ ಹಿಡಿತಾ ಕೂತ್ಕೋತಾರೆ, ಏನು ಮಾಡ್ತಾರೆ? ಅದಕ್ಕೆ ನಾನೊಂದು ಪದ ಹೇಳಿದ್ದು, ನಾವು ಗೌರವನ ಒಂದೊಂದು ಸಲ ತುಂಬ ಭಯದಿಂದನೇ ತಗೊಳ್ಬೇಕಾಗುತ್ತೆ. ಅದನ್ನು ಮಾಡೋದಕ್ಕೂ ಬರುತ್ತೆ. ಮತ್ತು ನನಗೆ ತುಂಬ ಅತೀವವಾದ ನಂಬಿಕೆ ಇರೋದು ಇದರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್, ಈ ಸಿನಿಮಾ ವಿಷಯ, ಈ ಸಿನಿಮಾ ಕನಸು, ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿಗಳಿಗೆ ತುಂಬ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನು ಹೀಗೆ ಮಾತಾಡ್ತಾರೆ. ಈ ಸಿನಿಮಾಗಿರೋ ದೊಡ್ಡ ಶಕ್ತಿ ಅದು. ಇಲ್ಲಿಂದ ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳು. ಅಲ್ಲೊಬ್ರು ಕೂತಿದ್ದಾರೆ, ಶ್ರೀಧರ್ ಸಂಭ್ರಮ್ ಅಂತ. ಅವರ ಹಿಂದಿನ ಎಲ್ಲ ಸಿನಿಮಾಗಳನ್ನು ನೋಡಿರ್ತೀರ. ಮುಸ್ಸಂಜೆ ಮಾತು ಮಾಡಿದ್ರು, ಅವ್ರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ. ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ. ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ. ಅವ್ರ ಮಾತು ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ. ಶ್ರೀಧರ್ ಸಂಭ್ರಮ್ ಅನ್ನೋದು ಒಂದು ಸಂಭ್ರಮದ ತೇರು. ಜನವರಿ 10ನೇ ತಾರೀಕಿಂದ ಶುರುವಾಗಂತ ಒಂದು ಸಿನಿಮಾ. ಈ ಸಿನಿಮಾ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು, ಸೀರಿಯಲ್ಗಳಲ್ಲಿ ಬಂದು, ಥಿಯೇಟರ್ ಪರ್ಸನ್ ಆಗಿ ಬಂದು, ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧ ಸೂತ್ರದಲ್ಲಿ, ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂಥ ಎದೆಗಾರಿಕೆ ಇರುವಂಥ ಗೆಳೆಯ. ಅವರು ಗೆಲ್ತಾರೆ, ಅವರ ತೇರು ಎಳೆಯುತ್ತೆ. ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ, ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲಕಸಬುಗಳಿರೋದು ಅದರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಕುಲಕಸಬು, ಗೌಳಿ, ಹಾಲು ಕರೆಯುವವನ ಕತೆ, ಸೀರೆ ಮಾರುವವನ ಕತೆ, ನೇಕಾರನ ಕತೆ. ಒಂದು ಕಾಲದಲ್ಲಿತ್ತು. ಶಂಕರ್ನಾಗ್ ಅವರು, ಅಣ್ಣವರು, ವಿಷ್ಣು ಸರ್ ಇದ್ದಾಗ ಬಡವರ ಬಂದು ಆ ಥರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದರೆ, ಸಾಮಾನ್ಯ ಮನುಷ್ಯನ ಬೆವರಿನ ಕಥೆಗಳು ಹೇಳೋದಕ್ಕೆ ನಾಯಕರು ನಿಂತ್ಕೊಳ್ತಾ ಇದ್ರು. ಶ್ರೀನಗರ ಕಿಟ್ಟಿಯವರು ಆ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನನ್ನು ತಾನು ಮೀರ್ತಾ ಇದ್ದಾರೆ. ಯಾಕಂದರೆ ಅವರು ರಂಗಭೂಮಿಯಿಂದ ಬಂದಿರೋರು. ಒಂದು ಸಣ್ಣ ಕುಲಕಸಬಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಕ್ವೀನ್ನ ಮನಸ್ಸು ಗೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂಥ ಕಸಬಿನ ಕೆಲಸ ಮಾಡಿದ್ದಾರೆ. ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ಥರದೊಂದು ಸಾಹಸ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಎರಡನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ. ಇದು ಆ ಥರದ್ದೊಂದು ಸಿನಿಮಾ. ನಾನಾದರೂ ಒಂದು ನಂಬಿದ್ದೆ. ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ, ನಿರ್ಮಾಪಕರಿಗೆ ಹೋಗ್ತಿದ್ದ. ನಾನಾದರೂ ಒಂದು ನಂಬಿದ್ದೆ. ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ. ಯಾಕಂದರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷಿಕಿ ಅಂತ. ಇಲ್ಲಿ ಸಹಾಯಕ ನಿರ್ದೇಶಕರಿಗೆ ಈ ಪಿಕ್ಚರ್ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ನಾಗಪ್ಪಂಗೆ ಅಸಿಸ್ಟೆಂಟು ಆಗಿದ್ದೀನಿ, ಕೋ ಡೈರೆಕ್ಟರು ಆಗಿದ್ದೀನಿ, ಇನ್ನೊಂದು ಆಗಿದ್ದೀನಿ, ಲೆಕ್ಕನೂ ಬರ್ತಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಶಿಡ್ಲಘಟ್ಟಕ್ಕೆ ಹೋಗಿದ್ದೀವಿ, ಎಲ್ಲ ಮಾಡಿದ್ವಿ. ಆದರೆ ನನಗೆ ಈ ತಂಡ ಏನಿಸ್ತಾ ಇತ್ತು ಅಂದರೆ, ಕೆಲವೇ ತಂಡಗಳಿದೆ. ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು, ದಯಮಾಡಿ. ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ, ಅವರಿಗೆ ಜೀವಮಾನದ ಪ್ರಶಸ್ತಿ ಸದ್ಯದಲ್ಲೇ ಸಿಗ್ತಾ ಇದೆ, ಅವರು ಬರಬೇಕು. ನನ್ನ ವಿಷಯಕ್ಕೆ ಬರೋದಾದರೆ, ಒಂದು ತಂಡ ಯಾವ ತಂತ್ರಜ್ಞರನ್ನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ಥರದಲ್ಲಿ ತುಂಬ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ. ದಯಮಾಡಿ ಹೇಳ್ತೀನಿ, ಯಜ್ಞ ಯಾಗಗಳನ್ನು ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ, ನಿಮ್ಮ ರೈಟರ್ಸ್ನ, ನಿಮ್ಮಲ್ಲಿ ವರ್ಕ್ ಮಾಡೋರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ ಅಂತ. ಇನ್ನು ನಿರ್ಮಾಪಕರು ಇವರು 2002ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಹೋಮ್ ವರ್ಕ್ ಮಾಡಿದ್ರು. ಮಾನಿಟರ್ ಶಾಟ್ 20 ವರ್ಷ, ಅದಾದ್ಮೇಲೆ 22 ಸಿನಿಮಾ ಸ್ಟಾರ್ಟ್ ಮಾಡಿದ್ರು. 12 ವರ್ಷ ನೀನು ಆಗಿದ್ರೆ ವನವಾಸ ಆಗಿರೋದು 14 ವರ್ಷ ಸೀತೆ ಥರ. ಆಮೇಲೆ ಮೂಲತಃ ಸಂಘಟನೆಯವರು, ಅಂಬೇಡ್ಕರ್ ವಾದಿಯವರು, ಅವರಿಗೆ ಸಂಘಟನೆ ಗೊತ್ತಿದೆ, ಕಾನೂನು ಗೊತ್ತಿದೆ, ರಾಜ್ಯ ಗೊತ್ತಿದೆ. ಅಂಥವ್ರಿಗೆ ಈ ಥರದೊಂದು ಕತೆ ಎಮೋಷನಲ್ ಟಚ್ ಆಯಿತು. ಇದರಲ್ಲಿ ಇದೇನೋ ಒಂದು ಕೆಲಸನ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಅವರು ಬಂಡವಾಳ ಹಾಕಿದ್ರೆ 15ರಿಂದ 16 ಕೋಟಿ ಬಂಡವಾಳ ಈ ಸಿನಿಮಾಗೆ. ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂಥ ಸಿನಿಮಾ. ನಾನು ಒಂದು ಮಾತು ಹೇಳ್ತೀನಿ, ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ. ಇವರು ನಾಗಶೇಖರ್ ಒಂದು ಸ್ವಲ್ಪ ಈ ನಿಮಾನ್ಸ್ ಹಾಸ್ಪಿಟ್ಲ್ ಪಕ್ಕ ಇರೋ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇದ್ದಂಗೆ. ಯಾಕೆಂದರೆ ಆಕ್ಸಿಡೆಂಟ್ ಆದರೆ ಸೀರಿಯಸ್ ಆಗಿ ನೋಡ್ಕೋಬೇಕಲ್ಲ, ಆ ಥರ ಅದು. ಹೆಲಿಕಾಪ್ಟರು ಅರ್ಧ ಗಂಟೆ 1 ಗಂಟೆಲಿ ಬೇಕು. ಎಲ್ಲವೂ ತರಾತುರಿ ಏನೇನು ಆಗಬೇಕು ಅದೆಲ್ಲ ಡಿಸೈನ್ ಆಗಲೇಬೇಕು. ಆದರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲರನ್ನೂ ನಂಬಿ, ಯಾಕಂದರೆ ಇಲ್ಲಿರೋರೆಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು, ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮಾಡಿದಂಥ ಛಲವಾದಿ ಕುಮಾರ್ ಅವ್ರು ಗೆಲ್ಲಬೇಕು. ಇವ್ರು ಗೆದ್ದರೆ
ಥಿಯೇಟರ್ಗಳು ಸಿಕ್ಕರೆ ಗೆದ್ದರೆ ಈ ಸಿನಿಮಾ ಚೆನ್ನಾಗಿದೆ ಗೆಲ್ಲುತ್ತೆ. ಗೆದ್ದರೆ ಅಂದರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಲಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನಿಮಾ ಅಂತಲೇ ಪ್ರಯತ್ನ ಪಡ್ತಾರೆ, ಎಲ್ರಿಗೂ ಒಳ್ಳೇದಾಗಬೇಕು. ಅದರ ನಡುವೆ ಇವರಿಂದ ಒಂದು 10-15 ಸಿನಿಮಾಗಳು ಬರುತ್ತೆ. ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಅನ್ನೋದಿದೆಯಲ್ಲ ಅದು ಎಳೆಯೋದಕ್ಕೆ ಸಹಕಾರಿಯಾಗುತ್ತೆ. ನೋಡಿ ಅಲ್ಲಿ ಕೂತಿದ್ದಾರೆ, ಯಾವ ಆ್ಯಂಗಲಲ್ಲಿ ಅವರು ಡಾಕ್ಟರ್ ಥರ ಕಾಣ್ತಾರೆ ಅಂತ ಯಾರಾದ್ರು ಹೇಳ್ಬೇಕು, ಅವರು ಡಾಕು ಥರ ಕಾಣ್ತಾರೆ. ಈಸ್ ಎ ವಿಜಿಲೆಂಟೆ. ಸಂದೀಪ್ ರೆಡ್ಡಿ ನೋಡಿದರೆ ಕರ್ಕೊಂಡು ಹೋಗಿರೋದು. ಇವ್ರು ಯಾರೋ ಏನು ಹೇಳಿದ್ದಾರೆ ಅಂದರೆ, ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ, ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ. ಆ ಟ್ರೆಂಡ್ಗೆ ಒಳಗಾಗಿ ಸೀರಿಯಸ್ಲಿ ಇವರೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲೂ ಎಂಥ ಕ್ಯಾರೆಕ್ಟರ್ ಇದೆ ಅಂದರೆ, ತುಂಬ ಅಂತಃಕರಣ ಇರೋನು, ತುಂಬ ಹೆಣ್ತನ ಇರೋನು, ತುಂಬ ತಾಯ್ತನ ಇರೋನು, ಕೆಟ್ಟವನು ಅನ್ನಿಸ್ಕೊಂಡು ಒಳ್ಳೆಯವನಾಗಿ ಕಾಣುವಂಥ ಒಂದು ಪಾತ್ರ ಮಾಡಿದ್ದಾರೆ. ನಿಜಕ್ಕೂ ನನಗೆ ಇವ್ರು ಪರಿಚಯ ಆಗಿದ್ದದರಲ್ಲಿ ಎಕ್ಸಲೆಂಟಾಗಿ, ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಒಂದು ಉದಯೋನ್ಮುಖ ಪ್ರತಿಭೆ ಇದು. 20 ವರ್ಷದಿಂದ ಉದಯೋನ್ಮುಖ ಪ್ರತಿಭೆನೇ ಪ್ರಯತ್ನ ಪಡ್ತಾ ಇದೆ. ಆದರೆ ಇನ್ನು ಮುಂದೆ ಅವರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡೋದು. ಇನ್ನು ನಮ್ಮ ಅರುಣ್ ಸಾಗರ್ ಅವರು ಆರ್ಟ್ ಡೈರೆಕ್ಟರ್ ಅಲ್ಲ, ನನ್ನ ಪ್ರಕಾರ ಆರ್ಟ್ ಡೈರೆಕ್ಟರ್ ಏನಂದರೆ ಎಲ್ಲದನ್ನೂ ಹೃದಯದಿಂದ ಮಾಡ್ತಾನೆ. ತುಂಬ ಜಗಳ ಆಡ್ತಾನೆ, ಆದರೆ ಜಗಳದಲ್ಲೊಂದು ವಿಷಯ ಇರುತ್ತೆ. ನೀವು ನಾಗಶೇಖರ್ದು, ಅರುಣ್ ಸಾಗರ್ದು, ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ, ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಸಿನಿಮಾದ. ಸತ್ಯ ಹೆಗಡೆ ಮಾತೇ ಆಡದಲ್ಲೇ ಇರೋದೊಂದು ಇದಿದೆ. ಇವರಿಬ್ಬರದು 3 ಜನರದ್ದು ಜಗಳ ನಡೀತಾ ಇರುತ್ತೆ. ನೀವು ಅದನ್ನು ಖಂಡಿತ ಶೂಟಿಂಗ್ ಸೆಟ್ ನೆಕ್ಸ್ಟ್ ಬಂದಾಗ ಮತ್ತೆ ಇದೇ ಕಾಂಬಿನೇಷನ್ ಆಗುತ್ತೆ. ಸಂಜು ವೆಡ್ಸ್ ಗೀತಾ 3 ಬಂದರೂ ಬರ್ಬೋದು, ನನಗೆ ಈಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದರೂ ಬರ್ಬೋದು. ಅವಾಗ ನೋಡಿ. ಈಗ ರಚಿತಾರಾಮ್ ಅವರು ಇಲ್ಲ, ಇನ್ನೇನು ನಿಮ್ಮನ್ನ ಕೆಳಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಿಜಕ್ಕೂ ನನಗೆ ನಾವು ಚಿಕ್ಕಂದಲ್ಲಿ ನೋಡಿದಂಥ ಒಂದು ಬಂಧನದ ಸುವಾಸಿನಿ, ಮುತ್ತಿನಹಾರದ ಸುವಾಸಿನಿ ನೋಡಿ. ನಾನು ನಿಮ್ಗೆ ಹೇಳ್ತೀನಿ ಅನ್ಕೋಬಿಡಿ, ನೀವು ನೇರ ನಾನು ನೇರ, ನಂದು ಮುಕ್ತ ಚಿಟಿಕೆ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ, ಚಪ್ಪಾಳೆ ಹೊಡೆಯೋ ಥರ ಹೆಣ್ಮಕ್ಳಿರೋದು ಕಡಿಮೆ. ಆ ಥರದೊಂದು ಹೆಣ್ಮಕ್ಳು ತುಂಬ ಪಾತ್ರಗಳಿದ್ದಾರೆ. ಆಮೇಲೆ ಈ ಸಿನಿಮಾ ಹೆಂಗಿದೆ ಅಂತಂದರೆ, ರಕ್ತ ಇಲ್ದಲೆ, ಅಶ್ಲೀಲತೆ ಇಲ್ದಲೆ, ವಾಯ್ಲೆನ್ಸ್ ಇಲ್ದಲೆ, ದ್ವೇಷ ಇಲ್ದಲೆ, ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟ್ಟವಾದಂಥ ಒಂದು ಪ್ರೀತಿಯ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ಪ್ರಶ್ನೆ ಕೇಳ್ಬೋದು. ನಾವೇನಾದ್ರು ಹೇಳ್ಕೊಂಡ್ರೆ ತಾನೇ ಪ್ರಶ್ನೆ ಬರುತ್ತೆ. ಹಿಟ್ಟಪ್ಪನವ್ರಿಗೂ ಡೈಲಾಗ್ ಇದೆ, ತಬ್ಲಾಣಿಯವ್ರು ಹೇಳ್ತಾರೆ, ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ಕೆ ಬರ್ತದೆ, ಸೀರೆ ಬಿಚ್ಚಕ್ಕೆ ಬರಲ್ಲ, ಹೆಂಗೆ ಮಾಡ್ತಾನೋ ಏನೋ ಪ್ರಶ್ನ ಅಂತ. ಇದು ಆ ಥರ ಸಿನಿಮಾ ಇದೆ. ಧನ್ಯವಾದಗಳು ಎಲ್ಲರಿಗೂ. ನಿಮ್ಮ ಸಹಕಾರ ಇರಲಿ. ಯಾಕೆ ಗೊತ್ತಾ, ಜನರು ಹಾರ್ಟ್ ಬೀಟ್ ಗೊತ್ತಿರೋದು ನಿಮಗೆ, ಸ್ಟ್ರೈಟ್ ಹೋಗೋದು ಜನರ ಹತ್ರ ನೀವು. ಅವ್ರು ಸಹಕಾರ ಕೊಟ್ಟಿಲ್ಲ, ಇವ್ರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ. ಮೊದಲನೇದು, ನನ್ನ ಕನ್ನಡ ಸಿನಿಮಾಗೆ, ನನ್ನ ಮಾಧ್ಯಮಕ್ಕೆ, ಯಾಕಂದರೆ ನೀವು ಸಿನಿಮಾದ ಪ್ರಮುಖ ಪಾತ್ರ, ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ಮೊದಲನೇದು. ಅದು ನಿಮ್ಮಿಂದ ಶುರುವಾಗಲಿ, ಮತ್ತು ಶುರುವಾಗಿದೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇನ್ನು 3 ದಿನ ಇದೆ. ಆಚಾರ ವಿಚಾರ ಇದ್ ಕಡೆ ಪ್ರಚಾರ ಕಮ್ಮಿ ಆದರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋದು ನಾನು. ಥ್ಯಾಂಕ್ ಯು. ಅನಿಲ್, ನೀವು ಕೇಳಿದ್ರಲ್ಲ, ಫಸ್ಟ್ ಆಫ್ ಆಲ್ ಈ ಕತೆ ನಾನು ಹೇಳಿದಾಗ ಡಾಕ್ಟರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ನಾನು ಈ ಗೆಟಪ್ಪಲ್ಲಿ ಇದ್ದೆ, ಅದು ಬೇರೆ ಪ್ರಾಜೆಕ್ಟ್ಗೆ. ಸರ್, ಈ ಥರ ಗೆಟಪ್ಪಲ್ಲಿ ಇದ್ದೀನಿ, ಹೆಂಗ್ ಸೂಟ್ ಆಗುತ್ತೆ ಡಾಕ್ಟರ್ ಕ್ಯಾರೆಕ್ಟರ್ಗೆ ಅಂತ. ಇಲ್ಲ, ನಾವು ಅದೇ ಥರ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಡಾಕ್ಟರ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನನ್ನ ನರೇಟ್ ಮಾಡಿದ್ರು. ಕತೆ ಎಷ್ಟು ಚೆನ್ನಾಗಿದೆ ಅಂದರೆ, ನಿಜವಾಗ್ಲೂ ಸರ್ ನಿಮ್ಮ ಡೈಲಾಗ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಸರ್. ಆರ್ಟ್ ವರ್ಕ್ ಎಕ್ಸಲೆಂಟು. ಮತ್ತು ಸರ್ದು ಮ್ಯೂಸಿಕ್, ಫಸ್ಟ್ ಒಂದು ಮ್ಯೂಸಿಕ್ ಕೇಳಿಸ್ಬಿಟ್ರು ನಾಗಶೇಖರ್ ಸರ್. ನಾನು ಆ್ಯಕ್ಚುಲಿ ಅವ್ರದ್ದು 1 ತಿಂಗಳು ಫೋನ್ ಇರ್ತಿರ್ಲಿಲ್ಲ, ಯಾಕಂದ್ರೆ ನನಗೆ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಬಟ್ ಇಲ್ಲ, ಯಾವ ಥರ ಸೂಟ್ ಆಗುತ್ತೆ, ಯಾವ ಥರ ಸೂಟ್ ಮಾಡ್ತೀನಿ ಅಂತ ನನಗೆ ಕರೆದು ಹೇಳಿದಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಕತೆ ಅಂದರೆ, ಇಟ್ಸ್ ಅನ್ ಇನ್ನೋಸೆಂಟ್ ಒಂದು ಒಂದು ಇನ್ನೋಸೆಂಟ್ ಹುಡುಗ, ಇನ್ನೋಸೆಂಟ್ ಹುಡುಗಿ, ಆ ಒಂದು ಕ್ಯೂಟ್ ಲವ್ ಸ್ಟೋರಿನ ಯಾವ ಥರ ಎಲಾಬ್ರೇಟ್ ಮಾಡ್ಕೊಂಡೋಗಿದ್ದಾರೆ ಅಂದರೆ, ಲಾಸ್ಟ್ಗೆ ಈ ಕ್ಯಾರೆಕ್ಟ್ರು ತುಂಬ ಒಂದು ಪ್ರಾಮುಖ್ಯತೆ ಇರೋಂಥ ಒಂದು ಕ್ಯಾರೆಕ್ಟರ್ ನಾನು ಇದರಲ್ಲಿ ಸಂಭಾಳಿಸಿದ್ದೀನಿ. ಸೊ ಗೆಸ್ಟ್ ಅಪಿಯರೆನ್ಸ್ ಅಂತ ಕರೆಸಿದ್ರು, ಆಮೇಲೆ ಹೇಳಿದ್ರೆ ಇವಾಗ ಬೆಸ್ಟ್ ಅಪಿಯರೆನ್ಸ್ ಆಗಿದೆ ಅಂತ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಚಲವಾದಿ ಕುಮಾರ್ ಸರ್ಗೆ, ಸರ್ ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಈ ಸಿನಿಮಾನ ನನ್ನ ಕ್ಯಾರೆಕ್ಟರ್ನ ನನ್ನ ಸಿನಿಮಾದಲ್ಲಿ ಥಿಯೇಟರ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನು ಮಾಡಿದ್ದೀನಿ ಅಂತ. ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಸೊ ಇವನ್ ಐ ಆಮ್ ವೆರಿ ಈಗರ್ ಟು ವಾಚ್ ಸಂಜು ವೆಡ್ಸ್ ಗೀತಾ 2. ಯಾಕಂದರೆ ಸಂಜು ವೆಡ್ಸ್ ಗೀತಾ 1ನಲ್ಲಿ ಐ ವಾಸ್ ಎ ವೆರಿ ಗುಡ್ ಫ್ಯಾನ್. ಐ ವಾಸ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸಂಜು ವೆಡ್ಸ್ ಗೀತಾ 1. ಸಾಂಗ್ಸ್ಗೆ, ಆ ಸಬ್ಜೆಕ್ಟ್ಗೆ ಎಲ್ಲರೂ ನೋಡಿರ್ತಾರೆ ತಾನೆ ಸಂಜು ವೆಡ್ಸ್ ಗೀತಾ 1. ಸೊ ಅದ್ರಲ್ಲಿ ನಾನು ಒಬ್ಬ. ಸೊ ಇಂಥ ಒಂದು ಸಿನಿಮಾದಲ್ಲಿ ಪಾರ್ಟ್ 2 ಈ ಸೀಕ್ವೆಲ್ ನಡಿಬೇಕಾದ್ರೆ ನನಗೆ ಈ ಥರ ಕರೆದು ಆಫರ್ ಕೊಟ್ಟಿದ್ದು ನಮ್ಮ ನಾಗಶೇಖರ್ ಸರ್ಗೆ.
ನಾಗಶೇಖರ್ ಸರ್ ತುಂಬ ಒಳ್ಳೆ ಡೈರೆಕ್ಟರ್ ಸರ್, ತುಂಬ ಒಳ್ಳೆ ಡೈರೆಕ್ಟರು. ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾದಲ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಸೊ ಅಂಥ ಡೈರೆಕ್ಟರ್ಗಳನ್ನ ಉಳಿಸಿ ಬೆಳೆಸ್ಬೇಕಾಗಿರೋದು ನಮ್ಮ ಕನ್ನಡಿಗರ ಕರ್ತವ್ಯ. ಆಗಲೇ ಹೇಳ್ತಿದ್ರು ಸರ್, US ಅಲ್ಲೆಲ್ಲ ಅಷ್ಟೊಂದು ಸಿಕ್ಬಿಟ್ಟಿದೆ, ಬೇರೆ ಬೇರೆ ದೇಶಗಳಲ್ಲೆಲ್ಲ ಅಷ್ಟೊಂದು ಥಿಯೇಟರ್ಗಳು ಕೊಟ್ಬಿಟ್ಟಿದ್ದಾರೆ ಅಂತ. ಅಲ್ಲೆಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಕನ್ನಡಿಗರಿದ್ದಾರೆ, ಕನ್ನಡ ಸಂಘಗಳಿದ್ದಾರೆ, ಕನ್ನಡ ಸಂಘಗಳು ಮಾಡ್ಕೊಂಡಿದ್ದಾರೆ. ಪ್ರತಿ ವಾರಕ್ಕೂ ಇಲ್ಲ ತಿಂಗಳಿಗೊಂದ್ಸತಿ ಎಲ್ಲರೂ ಮೀಟ್ ಆಗ್ತಾರೆ, ಈ ಥರ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಹೋಗಿ ನೋಡ್ತಾರೆ. ನಮ್ಮಲ್ಲಿ ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲೇ ತಗೊಂಡ್ರೆ ಎಷ್ಟು ಜನ ಇದ್ದಾರೆ, ಆಲ್ಮೋಸ್ಟ್ 50 to 60% ಕನ್ನಡಿಗರು ಇಲ್ವೇ ಇಲ್ಲ ಇಲ್ಲಿ, ಬೇರೆ ಭಾಷೆಯವರೇ ಇರೋದಿಲ್ಲ. ಅವ್ರುಗಳೆಲ್ಲ ಬೇರೆ ಬೇರೆ ಭಾಷೆಗಳ ಸಿನಿಮಾ ಬಂದಾಗ ಯಾವ ಥರ ನುಗ್ಗಿ ಹೋಗ್ತಾರೋ ಆ ಥರ ನಮ್ಮವ್ರು ಹೋಗೋಕೆ ಯಾಕೆ ಇರ್ತಾರೋ ಗೊತ್ತಿಲ್ಲ. ನಮ್ಮ ತಾಯಿನ ನಾವು ಫಸ್ಟ್ ಪ್ರೇಮಿಸೋಣ, ಆಮೇಲೆ ಪಕ್ಕದ ಮನೆ ತಾಯಿಯಾಗಿ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನ ಆಮೇಲೆ ಮಾಡಿದ್ರಾಯ್ತು. ಸೊ ನಮ್ಮ ಕನ್ನಡ ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ದಯವಿಟ್ಟು ಹೋಗಿ ಸಿನಿಮಾದಲ್ಲಿ ಧೈರ್ಯವಾಗಿ ಹೋಗಿ ನೋಡಿ. ಯಾಕೆ ಎದುರ್ಕೊತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ಈ ಥರ ಎದುರ್ಕೊಂಡ್ರೆ ನಿರ್ಮಾಪಕರುಗಳು ಎದುರ್ಕೋತಾರೆ, ನೆಕ್ಸ್ಟು ನಿರ್ದೇಶಕರು ಎದುರ್ಕೋತಾರೆ, ಇವನ್ ಆಕ್ಟರ್ಗಳು ಇಲ್ಲಿ ಯಾಕೆ ಮಾಡಬೇಕು, ಬೇರೆ ಯಾವ್ದಾರ ಮಾಡೋಣ ಅಂತ ಅವಾಗ ಹೋಗ್ತಾರೆ. ಬೇರೆ ಬೇರೆ ಭಾಷೆಗಳನ್ನ ತಗೊಂಡು ತಮಿಳಲ್ಲಿ ಮಾಡೋಣ, ತೆಲುಗಲ್ಲಿ ಮಾಡೋಣ, ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಗೆಲ್ಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಜನಕ್ಕೆ ಬಿಟ್ಟಿರೋದು ಮತ್ತೆ ನಿಮ್ಗಳಿಗೆ ಬಿಟ್ಟಿರೋದು. ಗೆಲ್ಸಿದ್ರೆ 100% ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಮತ್ತೆ ಸರ್ ಹೇಳಿದ್ರು ಅದು ನಿಜ. ಏನು ಅಂತಂದ್ರೆ ಫಸ್ಟ್ ಇಲ್ಲಿ ರೈಟರ್ಸ್ಗೆ ಡೈರೆಕ್ಟರ್ಸ್ಗೆ ಹೊಟ್ಟೆ ತುಂಬ ಊಟ ಕೊಡಿ, ಅವಾಗ ಒಳ್ಳೊಳ್ಳೆ ಕಥೆಗಳು ಆಚೆ ಬರುತ್ತೆ. ಹೊಟ್ಟೆ ಹಸ್ಕೊಂಡಿದ್ದಾಗ ಏನೂ ಆಚೆ ಬರಲ್ಲ, ಬರೀ ಹಸು ಬಗ್ಗೆನೇ ಇರುತ್ತೆ ಅವ್ರ ಚಿಂತೆ, ಮನೆ ಬಗ್ಗೆ, ಹಸು ಬಗ್ಗೆ. ಅದಿದ್ರೆ ಯಾವುದೇ ಥರ ಕೆಲಸಗಳು ಒಳ್ಳೊಳ್ಳೆ ಕೆಲಸಗಳು ಆಚೆ ಬರಲ್ಲ. ಸೊ ದಯವಿಟ್ಟು ನಾನು ಕನ್ನಡ ಪ್ರೇಕ್ಷಕರಿಗೆ ಏನೇನು ಕೇಳ್ಕೊತೀನಿ, ನಮ್ಮ ಕನ್ನಡಿಗರಿಗೆ ಏನು ಕೇಳ್ಕೊತೀನಿ ಅಂದರೆ ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಧೈರ್ಯವಾಗಿ ಎದೆನ ಉಬ್ಬಿಸಿ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಕೊನೆ ಗೊತ್ತಾಗುತ್ತೆ ನಿಮ್ಮಿಂದಲೇ ಚಿತ್ರಕ್ಕೆ. ಈ ಒಂದು ಚಿತ್ರದಲ್ಲಿ ನಿಮ್ಮ ಪಾತ್ರ ಬರೀ ಆರ್ಟಿಗೆ ಮಾತ್ರ ಸೀಮಿತ ಆಗಿದ್ರೆ ಅಥವಾ ಆರ್ಟಿಸ್ಟ್ ಆಗು ಇದ್ದೀರಾ? ಇಲ್ಲ, ಇದರಲ್ಲಿ ಪಾತ್ರ ಇಲ್ಲ, ಕಲಾ ನಿರ್ದೇಶಕನಾಗಿ ಕೆಲಸ ಮಾಡ್ತೀನಿ ಚಿತ್ರದಲ್ಲಿ. ಒಂದು ಹೇಳೋದೇನು ಅಂದರೆ ನನಗೆ ನಾಗಶೇಖರ್ ಭಾಳ ನಿರ್ದೇಶಕನಾಗಿ ಭಾಳ ಇಷ್ಟವಾಗುವಂತಹ ವ್ಯಕ್ತಿ. ಯಾಕೆಂದರೆ ಅವನ ಉಚಿತನ, ಆಮೇಲೆ ಇಡೀ ಚಿತ್ರಕ್ಕೆ ತನ್ನನ್ನು ತಾನು ಕೊಟ್ಕೊಳ್ಳೋದು, ಕಥೆಗಾಗಲಿ ಸಂಗೀತಕ್ಕಾಗಲಿ ಅಥವಾ ಎಲ್ಲ ವಿಭಾಗಗಳಲ್ಲಿ ಕೆಲಸ ಹೇಗಾಗಬೇಕು ಅನ್ನುವ ತುಡಿತ ಮತ್ತು ಇದು. ಆಮೇಲೆ ಅದು ಸಂಜು ವೆಟ್ಸ್ ಗೀತಾದಲ್ಲೂ ಕಾಣಿಸಿದೆ, ಅವನು ಮಾಡಿದಂಥ ಮೈನಾದಲ್ಲೂ ಕಾಣಿಸಿದೆ, ಈಗ ಸಂಜು ವೆಟ್ಸ್ ಗೀತಾ ಪಾರ್ಟ್ 2ನಲ್ಲೂ ಅದು ಕಾಣಿಸುತ್ತೆ. ಇದರ ಉಸಿರಿ ಕೆಲಸ ಆಗಲಿ, ನಟನೆ ವಿಷಯದಲ್ಲಾದರೂ ಅಷ್ಟೇ, ಕ್ಯಾರೆಕ್ಟರ್ನ ಒಂದು ಕ್ಯಾರೆಕ್ಟರೈಸೇಷನ್ನ ಹೇಗೆ ಮಾಡಬೇಕು. ಈಗ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್, ಈಗ ಅಲ್ಲಿ ರಮ್ಯಾ ಇದ್ದರು, ಇಲ್ಲಿ ರಚಿತಾರಾಮ್ ಅವರಿದ್ದಾರೆ. ಬಟ್ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ನ ಹೇಗೆ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳಿರ್ಬೋದು. ಆಮೇಲೆ ನಮ್ಮ ಶ್ರೀನಗರ್ ಕಿಟ್ಟಿ, ಒಟ್ಟಾರೆ ಚಿತ್ರ ಬಹಳ ಒಂದು ಸುಂದರವಾದಂತಹ ಪ್ರೇಮ ಕಥೆ ನಿಮಗೆ. ಈಗಾಗಲೇ ಚಂದ್ರಚೂಡ್ ಹೇಳಿರ್ತಾರೆ ನಿಮಗೆ ಸೀರೆ ಕಥೆ ಅಂತ. ಹಾಗಾಗಿ ಜೊತೆಲಿ ಶ್ರೀಧರ್ ಇದ್ದಾರೆ. ನಮಗೆ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗೋದು ಬಾಳಲಿ ಅನ್ನುವಂಥ ಒಂದು ಹಾಡು, ಅವರು ಅದೇ ಥರ ನಡೀತಾ ಇದ್ದಾರೆ, ಅವರು ಅದೇ ಥರದಲ್ಲಿ ಇದ್ದಾರೆ. ಜೊತೆಯಲ್ಲಿ ಇದರಲ್ಲಿ ನಿಜವಾಗ್ಲೂ ಅವ್ರ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಎಲ್ಲರ ಕೆಲಸ ತುಂಬ ಚೆನ್ನಾಗಿದೆ. ನಮ್ಮ ಚಂದ್ರಚೂಡರ ಡೈಲಾಗ್ ನಿಜವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಡೈರೆಕ್ಟರ್ ಯಾವಾಗಲೂ ಹೇಳ್ತಿರ್ತಾರೆ. ನಾನು ತುಂಬ ಸ್ಫೂರ್ತಿ ಕೊಡುತ್ತೆ. ಕೆಲವು ಸೀನ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಯೂಶಲಿ ನಮ್ಮಲ್ಲಿ ಡೈರೆಕ್ಟ್ರು ತಮ್ಮ ಡೈಲಾಗ್ಗಳನ್ನು ಬರೆದು ಮನೆಯಲ್ಲೋ ಅಥವಾ ಅವರದೇ ಕೆಲಸದಲ್ಲಿ ಇರ್ತಾರೆ. ಬಟ್ ಚಂದ್ರಚೂಡರನ್ನ ಜೊತೆಯಲ್ಲೇ ಹಾಕ್ಕೊಂಡು ಇಡೀ ಸಿನಿಮಾ ಒಂಥರ ನಮ್ಮ ನಾಗಶೇಖರಿಗೆ ಈ ಬುಕ್ಕಿನ ಬ್ಯಾಗ್ ಇರುತ್ತಲ್ಲ ಮಕ್ಕಳದ್ದು, ಆ ಥರನೇ ಆಗ್ಬಿಟ್ಟಿತ್ತು. ಯಾವಾಗ ಬೇಕು ಅಂದರೆ ಅವಾಗ ತೆಗೆದುಬಿಟ್ಟು ಚಂದ್ರು ಬಾಯಿ ಬುಕ್ಕ ನಾನು ಹೇಳಿದ್ವಿ ಬರೀ ಅಂತ ಹೇಳಿ ಆ ಥರ ಹೇಳಿಸಿ ಬರ್ಸಿದ್ದಾರೆ. ಜನವರಿ 10ಕ್ಕೆ ರಿಲೀಸ್ ಆಗ್ತಿದೆ. ಹೊಸ ವರ್ಷಕ್ಕೆ ಒಂದು ಹೊಸ ಮೊದಲ ಕನ್ನಡ ಚಿತ್ರ, ಒಂದು ರೀತಿಯ ಸದಭಿರುಚಿಯ ಚಿತ್ರ. ಬಹಳ ಖುಷಿಯಾಗುತ್ತೆ. ನೀವೆಲ್ಲರೂ ನೋಡಿ. ಜೊತೆಗೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಆ್ಯಕ್ಚುಲಿ ಈಗ ಯೂಟ್ಯೂಬರ್ಸು ನೀವೊಂಥರ, ನಾವೆಲ್ಲ ನಿಮಗೆ ಹೀರೋವಾಗಿ ಕಾಣಿಸ್ತೀವಿ, ಬಟ್ ನಮಗೆ ನೀವು ಕೂಡ ಹೀರೋಗಳಾಗಿ ಕಾಣಿಸ್ತೀವಿ. ಯಾಕೆಂದರೆ ನಿಮ್ಮೆಲ್ಲರ ಕೆಲಸ ಈಗ ಅದ್ಭುತವಾಗಿ ಬರ್ತಾ ಇದೆ. ಪ್ರತಿಯೊಂದು ವಿಷಯವನ್ನು, ನಮ್ಮ ಚಿತ್ರರಂಗದ ಒಂದು ಒಳ್ಳೆಯ ವಿಷಯವನ್ನು ಹೇಳ್ಬೇಕಾದ್ರೆ ಅದನ್ನು ಅಷ್ಟೇ ಸುಲಲಿತವಾಗಿ ಅಷ್ಟೇ ಚೆನ್ನಾಗಿ ಮುಟ್ಟಿಸ್ತೀರಿ. ಅದೇ ಥರ ಸಂಜು ವೆಟ್ಸ್ ಗೀತವನ್ನು ತಾವು ಮುಟ್ಟಿಸ್ತೀರಿ ಅನ್ನುವಂತಹ ಒಂದು
ಆಶಯದಲ್ಲಿದ್ದೇನೆ. ನಮ್ಮ ಚಿತ್ರರಂಗಕ್ಕೂ ನಿಮ್ಮಿಂದ ತುಂಬ ಒಳ್ಳೆಯದಾಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಧರ್ ಸರ್, ಸಂಜು ಬಿಟ್ಸ್ ಗೀತಾ ಅಂತ ನಿಮಗೆ ಶರಣಾರ್ಥಿ. ನಿಮ್ಮ ಮೂಲಕ ನಮ್ಮ ಸಂದೇಶ ಬಹಳ ಬೇಗ ರವಾನಿಸುತ್ತೆ. ಈಗ ಆಲ್ರೆಡಿ ಲೈವ್ ಹೋಗ್ತಿರೋರು ನನಗೆ ಇಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ವೆರಿ ಫಾಸ್ಟೆಸ್ಟ್ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂಲಕ ಇವತ್ತು ಎಲ್ಲ ಘಟಾನುಘಟಿರು ನಮ್ಮ ಚಂದ್ರಣ್ಣ ಅವರು, ಅರುಣ್ ಸಾಗರ್ ಅವರು, ಚೇತನ್ ಚಂದ್ರ ಅವರು, ನಿರ್ದೇಶಕರು, ಕಿಟ್ಟಪ್ಪ ಅವರು ಎಲ್ಲರೂ ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಸಂಗೀತದ ವಿಚಾರಕ್ಕೆ ಬಂದಾಗ ನನಗೆ ಬಹಳ ಚಾಲೆಂಜಿಂಗು ಕೇಳಿದಂಥ ಪ್ರಶ್ನೆಗೆ, ಹೌದು, ಒಂದು ದೊಡ್ಡ ಹಿಟ್ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ, ಹಾಡುಗಳ ಮೂಲಕ ಸದ್ದು ಮಾಡಿದಂಥ ಸಿನಿಮಾ, ಇದಕ್ಕೆ ಸೀಕ್ವಲ್ ಅಂತ ಬಂದಾಗ ಹೆಸರಲ್ಲಿ ಸಂಜು ಬೆಟ್ಸಿನ ಪಾರ್ಟ್ ಅಂತ ಬಂದಾಗ ಇಲ್ಲಿ ನಾನೊಬ್ಬ ಹೊಸವ ಆಗ್ತೀನಿ ಅಂತ ಟೆಕ್ನಿಕಲ್ ಕ್ಯೂಯಲ್ಲಿ. ಸೊ ಇದನ್ನು ಬಹಳ ನಾನು ನಂಬಿಕೆಯಿಂದ, ಉತ್ಸಾಹದಿಂದ ಇದನ್ನು ಕೈಗೆತ್ಕೊಂಡೆ, ಅಷ್ಟೇ ಸಂತೋಷದಿಂದ ಕೈಗೆತ್ಕೊಂಡೆ. ಯಾಕಪ್ಪ ಅಂತ ಹೇಳಿದ್ರೆ, ನಿರ್ದಿಷ್ಟವಾದ, ಬಹಳ ಸ್ಪಷ್ಟವಾದ ಆಲೋಚನೆ ಮತ್ತು ವಿವರಣೆ ಮತ್ತು ಸಂಗೀತದ ಒಂದು ಚೌಕಟ್ಟು ಏನಂತ ಬಲ್ಲ ಒಬ್ಬ ನಿರ್ದೇಶಕನ ಜೊತೆ ನಾನು ಇದ್ದೀನಿ ಅಂತ, ಒಟ್ಟಾರೆ ಆ ತಂಡದ ಜೊತೆನೇ ನಾನು ಇದ್ದೀನಿ ಅಂತ. ಚಂದ್ರಚೂಡ್ ಸರ್ ಮತ್ತು ಕಿಟ್ಟಪ್ಪ ಅವರು ಇವರೆಲ್ಲ ಸಂಗೀತಕ್ಕೆ ಭಾಳ ಅಂಟ್ಕೊಂಡಿರ್ತಾರೆ. ಸೊ ನಾನು ತುಂಬ ಸಂತೋಷವಾಗಿ ಇದನ್ನು ಒಪ್ಕೊಂಡೆ. ಮತ್ತು ಹಾಡುಗಳು ಅಷ್ಟೇ ಚೆನ್ನಾಗಿ ಬಂತು. ಜೊತೆಗೆ ಕವಿಗಳು ಅವರೆಲ್ಲ ಚಿತ್ರಗಳಿಗೂ ನಾಗಪ್ಪ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಇದೇನು ಹೊಸದಲ್ಲ, ಒಳ್ಳೊಳ್ಳೆ ಸಾಲುಗಳನ್ನು ಕೊಟ್ಟರು. ಮತ್ತು ಸೋನು ನಿಗಮ್ ಅವರು, ಸೊ ಇದಕ್ಕೆ ಒಂದು 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 ದೈವ ಧ್ವನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತ ಕಂಡ ಒಂದು ಅದ್ಭುತವಾದ ಒಂದು ಕಂಠಸಿರಿ ಅವ್ರದ್ದು. ಸೊ ಈ ಒಂದು ಆಲ್ಬಮ್ಗೆ ಅಫ್ಕೋರ್ಸ್ ನಮ್ಮವರು ಇಲ್ಲಿ ತುಂಬ ಜನ ನಮ್ಮ ಸಂಗೀತ ರವೀಂದ್ರನಾಥ್ ಹಾಡಿದ್ದಾರೆ ಇದರಲ್ಲಿ. ಬಟ್ ಸೋನು ನಿಗಮ್ ಅವರು ಇದಕ್ಕೆ ಒಂದು ಸಿರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. 3 ಹಾಡುಗಳನ್ನು ಹಾಡಿದ್ದಾರೆ, ಅದ್ಭುತವಾಗಿ ಹಾಡಿದ್ದಾರೆ. ನನ್ನ ಸಂಗೀತ ನಿರ್ದೇಶನದ ಹಲವಾರು ಚಿತ್ರಗಳಿಗೆ ಸೋನು ನಿಗಮ್ ಅವರು ದನಿಯಾಗಿರೋದು ನನಗೆ ತುಂಬ ಒಂದು ವರಪ್ರದಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಡು ಒಟ್ಟಾರೆ ಸತ್ಯ ಹೆಗಡೆ ಅವರು ಈ ಹಾಡುಗಳನ್ನು ಚಿತ್ರದ ಜೊತೆಗೆ ಈ ಹಾಡುಗಳನ್ನ ವೈಭವೀಕರಣ ಮಾಡಿರ್ತಕ್ಕಂಥ ರೀತಿ ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್ ನನ್ನ ಚಿತ್ರದ ನನ್ನ ಮ್ಯೂಸಿಕಲ್ ಜರ್ನಿ, ನನ್ನ ಫಿಲ್ಮ್ ಜರ್ನಿಗೆ ದಿ ಬೆಸ್ಟ್ ಸಾಂಗ್ಸ್ ಅಂಡ್ ದ ಬೆಸ್ಟ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನಾನು ಈ ಪ್ರೆಸ್ ಮೀಟ್ ಆಗೋಕ್ಕಿಂತ ಮುಂಚೆ ಈ ವಿಚಾರವನ್ನು ಹಂಚ್ಕೊಂಡಿದ್ದೆ. ಸೊ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ನನ್ನ ಕರಿಯರಲ್ಲಿ ಸಂಜು ಬಿಟ್ಸ್ ಗೀತಾ ಪಾರ್ಟ್ 2 ಆ್ಯಂಡ್ ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಕಿಟ್ಟಪ್ಪ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ. ಕಡೆಯದಾಗಿ ಹೇಳಿದ್ರು ಇವತ್ತಿನ ಒಂದು ಬಹಳ ಶಕ್ತಿ, ಬಹಳ ಒಂದು ಸ್ಫೂರ್ತಿ, ಬಹಳ ನಮ್ಮೆಲ್ಲರ ಸಪೋರ್ಟ್ ಬೇಕಾಗಿರೋದು ನಿರ್ಮಾಪಕರಿಗೆ. ಈಗಷ್ಟೇ ನಾವು ಥಿಯೇಟರ್ ವಿಚಾರ ಮಾತಾಡ್ತಿದ್ವಿ, ಹಲವಾರು ಕಡೆಯಿಂದ ನಮ್ಗೆ ಸಪೋರ್ಟು ಬರ್ತಿದೆ. ಸೊ ಹೋರಾಟ ಇನ್ನೇನು ಶುರು ಆಗುತ್ತೆ ಅನ್ನೋ ಥರ ಇದೆ. ಸೊ ನಮಗೆಲ್ಲರೂ ಒಳ್ಳೆ ಥಿಯೇಟರ್ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ಮತ್ತು ನಮ್ಮ ನಿರ್ಮಾಪಕರಾಗಿ ಚನ್ನವಲ್ಲಿ ಕುಮಾರ್ ಸರ್ ಏನಿದ್ದಾರೆ, ಹೋರಾಟಗಾರ, ಇವರ ಒಂದು ಸಪೋರ್ಟ್ ಈ ಸಿನಿಮಾ ತುಂಬಾ ಇದೆ. ಮತ್ತು ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನಿಮ್ಮೆಲ್ಲರ ಸಪೋರ್ಟು ಕೂಡ ಅವಶ್ಯಕತೆ. ಸೊ ಧನ್ಯವಾದ ಎಲ್ಲರಿಗೂ. ನಮಸ್ಕಾರ.